ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ವಿ ನಾಗರಾಜು ನೇಮಕ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣೆ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನೂತನ ಕರವೇ ಜಿಲ್ಲಾ ಉಪಾಧ್ಯಕ್ಷರಾಗಿ ವೈಕೆ ಮೋಳಿ ವಿ ನಾಗರಾಜು ಹಾಗೂ ದೃಶ್ಯ ಮಾಧ್ಯಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಗುಂಬಳ್ಳಿ ಲೋಕೇಶ್ ಅವರನ್ನ ಕರವೇ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿರುತ್ತಾರೆ. ನಂತರ ಮೈಸೂರು ಹಾಗೂ ಚಾಮರಾಜನಗರ ಕರವೇ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರು ನೇಮಕಾತಿ ಪ್ರತಿಯನ್ನ ವಿತರಣೆ ಮಾಡಿ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನೂತನ ನೇಮಕವಾದ ವಿ ನಾಗರಾಜು ಹಾಗೂ ಲೋಕೇಶ್ ರವರು ಹಲವು ವರ್ಷಗಳ ನಿಷ್ಕಲ್ಮಶ ನಾಡ ಪ್ರೇಮ, ನಡೆ ನುಡಿ ಹಾಗೂ ಕೆಚ್ಚೆದೆಯ ಯಶಸ್ವಿ ಹೋರಾಟಗಳು ಮತ್ತು ಜಿಲ್ಲೆಯ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕನ್ನಡದ ಪರ ಕಾಳಜಿಯನ್ನ ಗೌರವಿಸಿ ಚಾಮರಾಜನಗರ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಹಾಗೂ ಜಿಲ್ಲೆಯ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದರು. ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಮಾತನಾಡಿ, ನೂತನ ಪದಾಧಿಕಾರಿಗಳು ಪ್ರಾಮಾಣಿಕ ಹೋರಾಟ ಹಾಗೂ ನಾಡ ಅಭಿಮಾನ ಎತ್ತಿ ಹಿಡಿಯುವುದರೊಂದಿಗೆ ರೈತರ, ಕಾರ್ಮಿಕರ, ಮಹಿಳೆಯರ, ವಿದ್ಯಾರ್ಥಿಗಳ ಹಾಗೂ ನೊಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಸೇವೆಯನ್ನ ಮುಂದುವರಿಸಲಿ, ತಾಯಿ ಭುವನೇಶ್ವರಿ ಸಕಲ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕು ಅಧ್ಯಕ್ಷರಾದ ಕೆಂಪೇರಾಜು, ಗೌರವಾಧ್ಯಕ್ಷರಾದ ವೈಬಿ ಮಹೇಶ್, ಪದಾಧಿಕಾರಿಗಳಾದ ಬೂದಂಬಳ್ಳಿ ಗಿರೀಶ್, ಬಳೆಪೇಟೆ ಸ್ವಾಮಿ, ಬಳೆಪೇಟೆ ವರದರಾಜು, ದೊರೆಸ್ವಾಮಿ, ಮದ್ದೂರು ರಂಗಸ್ವಾಮಿ, ಪಿ ಮಾದೇಶ್, ವಿ ರಾಜು, ದೊಡ್ಡರಾಜು, ಮನು, ನಿಂಗರಾಜು ಹಾಗೂ ಸಂಚಾಲಕರು ಹಾಜರಿದ್ದರು. ವರದಿ ಕೆಪಿ ಪ್ರಕಾಶ್, ಯಳಂದೂರು. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಮ್ಮ ಹಲವು ವರ್ಷಗಳ ನಿಷ್ಕಲ್ಮಶ ನಾಡ ಪ್ರೇಮ, ತಮ್ಮ ನಡೆ ನುಡಿ, ಉತ್ತಮ ಚಾರಿತ್ರ್ಯದ ಗುಣಗಳು ಹಾಗೂ ಕೆಚ್ಚೆದೆಯ ಯಶಸ್ವಿ ಹೋರಾಟಗಳು ಮತ್ತು ಚಾಮರಾಜನಗರ ಜಿಲ್ಲೆಯ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ತಮ್ಮ ಪ್ರಾಮಾಣಿಕವಾದ ನಾಡ ಪ್ರೇಮ ಹಾಗೂ ಕನ್ನಡ ಪರ ಕಾಳಜಿಯನ್ನು ಗೌರವಿಸಿ ತಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಹಾಗೂ ಜಿಲ್ಲಾ ಪತ್ರಿಕಾ ವರದಿಗಾರರನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಇನ್ನು ಮುಂದೆಯೂ ಸಹ ತಾವು ಪ್ರಾಮಾಣಿಕ ಹೋರಾಟ ಹಾಗೂ ನಾಡಾಭಿಮಾನವನ್ನು ಎತ್ತಿ ಹಿಡಿಯುವುದರೊಂದಿಗೆ ರೈತರ, ಕಾರ್ಮಿಕರ, ಮಹಿಳೆಯರ, ವಿದ್ಯಾರ್ಥಿಗಳ ಹಾಗೂ ನೊಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತಮ್ಮ ಸೇವೆಯನ್ನು ಮುಂದುವರಿಸಬೇಕಾಗಿ ಈ ಮೂಲಕ ತಿಳಿಯಪಡಿಸುತ್ತೇವೆ. ತಾಯಿ ಭುವನೇಶ್ವರಿಯು ತಮಗೆ ಸಕಲ ಶಕ್ತಿಯನ್ನು ಕರುಣಿಸಲೆಂದು ಹಾರೈಸುತ್ತೇನೆ. ವಂದನೆಗಳೊಂದಿಗೆ ಆರ್ ಮೋಹನ್, ಜಿಲ್ಲಾಧ್ಯಕ್ಷರು, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕ. ಈ ಮೂಲಕ ಈ ಸಭೆಯಲ್ಲಿ ನಡೆದಿರುವ ಎಲ್ಲರ ಒಂದು ಸಮ್ಮುಖದಲ್ಲಿ ವಿ ನಾಗರಾಜು ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತಿದೆ. ಶ್ರೀಯುತರಿಗೆ ಶುಭ ಕಾಮನೆಗಳೊಂದಿಗೆ ಈ ಒಂದು ನೇಮಕಾತಿ ಪತ್ರವನ್ನು ಜಿಲ್ಲಾಧ್ಯಕ್ಷರ ಮೂಲಕ ವಿತರಣೆ ಮಾಡುತ್ತಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ನೂತನ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಪವನ್ ಕುಮಾರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾರ್ಯದರ್ಶಿಗಳಲ್ಲಿ ಆಗಮಿಸಿರುವಂತಹ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಯಳಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕೆಂಪರಾಜ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಅಭಿನಂದನೆ ಹಾಗೂ ಗೌರವಾಧ್ಯಕ್ಷರಾದ ಕರ್ನಾಟಕ
ವೇದಿಕೆಯ ಗೌರವಾಧ್ಯಕ್ಷರಾದ ಓಂ ಉಮೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತವನ್ನು ಆಚರಿಸುತ್ತೇವೆ. ಹಾಗೂ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತೇವೆ. ಈಗ ಜಿಲ್ಲಾ ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು ಕಾರ್ಯಕ್ರಮಕ್ಕೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಲೋಕೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಪತ್ರಿಕಾ ಮಾಧ್ಯಮದವರು ಹಾಗೂ ಹಿರಿಯರಾದ ಅವರು ಕೂಡ ಆಗಮಿಸಿದ್ದಾರೆ. ಕ್ಯಾಂಪರಾಜ್ ಅವರು ಮತ್ತೆ ರಾಜು ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮವನ್ನು ಕುರಿತು ಜಿಲ್ಲಾ ಕಾರ್ಯದರ್ಶಿಗಳಾದ ರೇವಕೃಷ್ಣ ಅವರು ಮಾತಾಡ್ತಾರೆ. ಯಳಂದೂರು ಘಟಕದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಮುಂಚೂಣಿ ಘಟಕದಲ್ಲಿ ಸಂಘಟನೆಯನ್ನು ಬಲವೃದ್ಧಿಗೊಳಿಸಿ ಸುಮಾರು 15ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ವೇದಿಕೆಯ ಪ್ರವೀಣ್ ಶೆಟ್ಟಿ ಪಡೆದಲ್ಲಿ ಸತತ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಆರ್ ಮೋಹನ್ ಅವರೇ ಹಾಗೂ ಯಳಂದೂರು ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ನಟರಾಜು ಅವರೇ ಹಾಗೂ ಯಳಂದೂರು ತಾಲೂಕು ಗೌರವಾಧ್ಯಕ್ಷರಾದಂತಹ ಉಮೇಶ್ ಅವರೇ ಹಾಗೂ ವೈಬಿ ಮಹೇಶ್ ಅವರೇ ಹಾಗೂ ಇಂದಿನ ಪ್ರಮುಖ ಕಾರ್ಯಕ್ರಮದ ಘಟ್ಟವಾದ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲಿರುವ ವಿ ನಾಗರಾಜ್ ಅವರೇ ಹಾಗೂ ಪತ್ರಿಕಾ ಮಾಧ್ಯಮದ ಜಿಲ್ಲಾ ವರದಿಗಾರರು ಹಾಗೂ ದೃಶ್ಯ ಮಾಧ್ಯಮದ ಜಿಲ್ಲಾ ವರದಿಗಾರನಾಗಿ ಆಯ್ಕೆ ಮಾಡತಕ್ಕಂಥ ಲೋಕೇಶ್ ಅವರೇ, ಈಗಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಂಘಟನೆಯು ಕರ್ನಾಟಕ ರಾಜ್ಯದಲ್ಲಿ ನೊಂದವರಿಗೆ ಹಾಗೂ ನೆಲ ಜಲ ಭಾಷೆ ವಿಚಾರದಲ್ಲಿ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಹೋರಾಟಕ್ಕೆ ಇರುವ ಒಂದು ಸಂಘಟನೆ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಅದೇ ರೀತಿ ಮೈಸೂರು ಭಾಗ ಹಾಗೂ ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ನೆಲ ಜಲ ಭಾಷೆ ಕನ್ನಡಕ್ಕೆ ಧಕ್ಕೆಯಾದಂತಹ ಒಂದು ಸಂದರ್ಭದಲ್ಲಿ ಮೊದಲಿಗೆ ಹೋರಾಟಕ್ಕೆ ಇರುವುದೆಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಆರ್ ಮೋಹನ್ ಅವರು ಹಾಗೂ ಅವರ ತಂಡ ಸುಮಾರು 20 ವರ್ಷಗಳಿಂದಲೂ ಕನ್ನಡ ನಾಡಿನ ರಕ್ಷಣೆಗೋಸ್ಕರ ಸತತವಾಗಿ ಹಗಲಿರುಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹೋರಾಟ ಮಾಡುತ್ತಾ ಸಂಘಟನೆಯನ್ನು ಬಲಗೊಳಿಸುತ್ತಾ ಬಂದಿರತಕ್ಕಂತಹ ಶ್ರೀಯುತ ಮೋಹನ್ ಅವರಿಗೆ ಅವರ ಒಂದು ಹೋರಾಟದ ಪರಿಶ್ರಮ ಹಾಗೂ ಚಾಣಕ್ಯತನವನ್ನು ಒಪ್ಪಿ ರಾಜ್ಯಾಧ್ಯಕ್ಷರು ಮೈಸೂರು ಜಿಲ್ಲೆಯ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಮೈಸೂರು ಜಿಲ್ಲೆಯಲ್ಲೂ ಸಹ ಸತತ 6 ತಿಂಗಳಿಂದ ಸಂಘಟನೆಯನ್ನು ಬಲಗೊಳಿಸುತ್ತಾ ಬಂದಿರತಕ್ಕಂಥ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ಯಳಂದೂರು ತಾಲೂಕಿನಲ್ಲೂ ಸಹ ಇತ್ತೀಚೆಗೆ ನೂತನವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ಕೆಂಪರಾಜನನ್ನು ಆಯ್ಕೆ ಮಾಡಲು ಈ ಯಳಂದೂರಿನಲ್ಲಿ ಸುಮಾರು 13 ವರ್ಷಗಳಿಂದಲೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯನಿರತ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದರೂ ಸಹ ಇತ್ತೀಚೆಗೆ ಆಯ್ಕೆಯಾದಂತಹ ಕೆಂಪರಾಜರವರ ಒಂದು ಕಾರ್ಯಕ್ಷಮತೆ ಹೆಚ್ಚಿದ್ದು ಅವರು ತಾಲೂಕಿನಲ್ಲಿ ನೂತನವಾಗಿ ಅಧ್ಯಕ್ಷರಾದ ಮೇಲೆ ಒಂದು ತಾಲೂಕಿನಲ್ಲಿ ಹೋರಾಟಕ್ಕೆ ಒಂದು ಕಳೆ ಬಂದು ಹೆಚ್ಚು ಜನರು ನಮ್ಮ ಸಂಘಟನೆಗೆ ಸೇರ್ಪಡೆ ಆಗುತ್ತಿರ್ತಕ್ಕಂಥ ಒಂದು ಸಂತೋಷದ ವಿಚಾರವಾಗಿದೆ. ಹಾಗೂ ಅವರ ಒಂದು ಹೋರಾಟದ ಪರಿಶ್ರಮವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸದಸ್ಯತ್ವವನ್ನು ಪಡೆದುಕೊಳ್ಳಲು ಉತ್ಸಾಹರಾಗಿದ್ದಾರೆ. ಅದೇ ರೀತಿ ನಮ್ಮ ಯಳಂದೂರು ಭಾಗದಲ್ಲಿ ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಸತತವಾಗಿ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ವೈದ್ಯರುಗಳ ವಿ ನಾಗರಾಜರವರ ಒಂದು ಕಾರ್ಯಕ್ಷಮತೆ ಹಾಗೂ ಅವರ ಒಂದು ನಿಸ್ವಾರ್ಥ ಸೇವೆ, ನಿಷ್ಕಲ್ಮಶ ಸೇವೆ ಹಾಗೂ ಅವರು ಕನ್ನಡ ನಾಡಿನ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮನಗಂಡು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಕೆಂಪರಾಜರವರು ನಮ್ಮ ನಾಗರಾಜರವರನ್ನ ನೀವು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಅವರಲ್ಲಿ ಒಂದು ವಿನಂತಿ ಮಾಡಿದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರಿಗೆ ಈಗಾಗಲೇ ಈ ಭಾಗದಲ್ಲಿ ನಮ್ಮ ವೈದ್ಯಮಳೆ ನಾಗರಾಜರವರು ಮೈಸೂರು ಮಿತ್ರ ಪತ್ರಿಕೆಯ ಹಿರಿಯ ವರದಿಗಾರರಾಗಿ ಹಾಗೂ ಹೋರಾಟದಲ್ಲಿ ಒಂದು ತನ್ನದೇ ಆದಂತಹ ಛಾಪು
ಮೂಡಿಸಿರತಕ್ಕಂಥ ಒಂದು ಮನಗಂಡು ಅವರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿಕೊಳ್ಳಲು ಸಹಮತಿಯನ್ನು ಸೂಚಿಸಿ ನಮ್ಮ ಒಂದು ಜಿಲ್ಲಾ ಘಟಕದ ಸಭೆಯಲ್ಲೂ ಕೂಡ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದು ಒಂದು ನಮಗೆ ಸುದೈವ. ಯಾಕಂದ್ರೆ ಅವರು ಅಂತಹ ಒಬ್ಬ ಹೋರಾಟಗಾರರು ನಮ್ಮ ಸಂಘಟನೆಗೆ ಬೇಕು. ಅವರು ಒಂದು ಸಂಘಟನೆಗೆ ಸೇರಿರೋದು ನಮಗೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.